ಮೈಸೂರು ನಗರದಲ್ಲಿ ಒಂದು ಆತಂಕದ ಛಾಯೆ ಆವರಿಸಿದೆ. ಮೈಸೂರು ಅರಮನೆ ಮುಂದೆ, ಅದರಲ್ಲೂ ಉತ್ತರ ದ್ವಾರದ ದಿಕ್ಕಿನಲ್ಲೇ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸ್ತಾನೆ ಇದೆ. ಕೊಲೆ ಆಯಿತು, ಒಂದು ಮಗು ಮೇಲೆ ಅತ್ಯಾಚಾರ ಮರ್ಡರ್ ಆಯಿತು. ಇದೀಗ ಹೀಲಿಯಂ ಗ್ಯಾಸ್ ಇಟ್ಕೊಂಡು ಬಲೂನ್ ಮಾರ್ತಾ ಇದ್ದವರ ಒಂದು ಘಟನೆಯಿಂದ ಒಂದು ದೊಡ್ಡ ಆಸ್ಫೋಟ ಆಗಿ ಈ ಕ್ಷಣದವರೆಗೆ 3 ಜೀವಗಳು ಬಲಿಯಾಗಿದೆ. ಇನ್ನೊಂದಷ್ಟು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ. ಏನಾಗ್ತಾ ಇದೆ ಮೈಸೂರು ಅಂತಕ್ಕಂಥ ಆತಂಕ ನಮ್ಮಂಥವ್ರನ್ನ ಕಾಡ್ತಾ ಇದೆ. ಯಾವುದೇ ಘಟನೆಗಳು ಬಂದಾಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಮೈಸೂರಿನ ವಿಚಾರದಲ್ಲಿ ಅತ್ಯಂತ ಹಗುರವಾಗಿ ನಡ್ಕೊಳ್ತಾ ಇದೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರಕರಣವನ್ನು ತೇಪೆ ಹಚ್ಚುವಂಥ ಕೆಲಸದ ಒಂದು ಮಾಧ್ಯಮದಲ್ಲಿ ನೋಡಿದೆ. ಯಾರೋ ಪಾಪ ಬಲೂನ್ ಮಾಡ್ತಿದ್ದ, ಅದು ಆಕಸ್ಮಿಕವಾಗಿ ಆಗೋಗಿದೆ, ಅನ್ಫಾರ್ಚುನೇಟ್, ಈ ಥರ ಪದಗಳನ್ನು ಉಪಯೋಗಿಸಿ ಇಡೀ ಘಟನೆಯ ಗಾಂಭೀರ್ಯತೆಯನ್ನು ಕಳೆದಿದ್ದಾರೆ. ಅತ್ಯಂತ ಸೂಕ್ಷ್ಮವಾಗಿ ಈ ಘಟನೆಯನ್ನು ಅವಲೋಕಿಸಬೇಕಿತ್ತು. ಬಲೂನ್ ಮಾರ್ತಾ ಇದ್ದಂಥವ್ನು ಎಲ್ಲಿಂದ ಬಂದ? ಫುಟ್ಪಾತಲ್ಲಿ 10 ರೂಪಾಯಿ 20 ರೂಪಾಯಿಗೆ ಬಲೂನ್ ಮಾರೋರು ಲಾಡ್ಜ್ಗಳಲ್ಲಿ ಉಳ್ಕೋತಾರೆ. ಮಾಧ್ಯಮದ ವರದಿನ ಆಧರಿಸಿ ಲಾಡ್ಜ್ಗಳು ಉಳ್ಕೋತಾರೆ ಅಂದರೆ ಅವ್ರ ಹಿನ್ನೆಲೆ ಏನು? ಯಾವ್ಯಾವ ರಾಜ್ಯದವರು ಇವತ್ತು ಮೈಸೂರು ನಗರದ ಹೃದಯ ಭಾಗದ ರಾಜಧಾನಿ ಹೃದಯ ಭಾಗದ ಅರಮನೆಯ ಸುತ್ತ ವ್ಯಾಪಾರಗಳಲ್ಲಿ ತೊಡಗಿಕೊಂಡಿದ್ದಾರೆ? ಇವರ ಮಾಹಿತಿಗಳು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ, ಗುಪ್ತ ಇಲಾಖೆಗೆ ಇದೆಯಾ? ಯಾರು ಇವರಿಗೆ ಅನುಮತಿ ಕೊಟ್ಟಂಥವ್ರು? ಮೈಸೂರು ನಗರದಲ್ಲಿ ಫುಟ್ಪಾತ್ ವ್ಯಾಪಾರ ಅಂತಕ್ಕಂಥದ್ದು ಮೊದಲಿಂದ ಇದೆ. ಅದಕ್ಕೊಂದು ಸಾಂಪ್ರದಾಯಿಕವಾದಂತಹ ಸ್ಪರ್ಶ ಕೂಡ ಇದೆ. ಅದನ್ನೇನು ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ವ್ಯಾಪಕವಾಗಿ ಫುಟ್ಪಾತ್ ವ್ಯಾಪಾರಿಗಳು ಹೆಚ್ಚಿಕೊಂಡ್ಬಿಟ್ಟಿದ್ದಾರೆ. ಹೆಚ್ಚಿನ ಅಂಶ ಹೊರ ರಾಜ್ಯದವರೇ ಆಕ್ರಮಿಸ್ಕೊಂಡಿದ್ದಾರೆ ಅಂತಕ್ಕಂಥ ಅಂಕಿಅಂಶ ಇದೆ. ಈ ಘಟನೆಯನ್ನು ಮೈಸೂರು ಅರಮನೆಗೆ ಒದಗಿ ಬಂದಿರುವ ಗಂಡಾಂತರದ ಮುನ್ಸೂಚನೆ ಎಂದು ಸರ್ಕಾರ ಪರಿಗಣಿಸದೆ ಹೋದರೆ ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತಗಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ನೇರ ಹೊಣೆಯಾಗಲಿದೆ. ಮಾಡ್ತಾ ಇದೆ ಸರ್ಕಾರ. ಇದನ್ನು ಪರಂಪರೆ ನಗರ ಮಾಡಕ್ಕೆ ಕೊಟ್ಟಿದೆಯೋ, ಮೈಸೂರಿನ ಸ್ತಂಭ ನಗರ ಮಾಡಕ್ಕೆ ಕೊಟ್ಟಿದೆಯೋ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಯಾವ ರಸ್ತೆಯಲ್ಲಿ ನೋಡಿದರೂ ಇವತ್ತು ಕೊಳಕುತನ ಎದ್ದು ಕಾಣಿಸ್ತಾ ಇದೆ. ಸ್ವಚ್ಛತೆ ಇಲ್ಲ. ಅಟಾರ ಕಚೇರಿ ನೋಡೋಕ್ಕಾಗ್ತಾ ಇಲ್ಲ. ಮೈಸೂರಿನ ಹೃದಯ ಭಾಗ ಸ್ವಲ್ಪವಾದರೂ ನೈತಿಕತೆ, ಆತ್ಮಸಾಕ್ಷಿ ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗಿರಬೇಕು. ಎಲ್ಲ ಪಾರಂಪರಿಕ ಕಟ್ಟಡಗಳು ಇವತ್ತು ಅವನತಿ ಹಾದಿಲಿದ್ದಾವೆ. ಪಾರಂಪರಿಕ ಕಟ್ಟಡಗಳೇ ಇಲ್ಲ ಅಂದರೆ ಮೈಸೂರು ಪಾರಂಪರಿಕ ನಗರ ಹೇಗಾಗಿ ಉಳ್ಕೊಳ್ಳುತ್ತೆ? ಆ ದೃಷ್ಟಿಯಿಂದ ಇವತ್ತು ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಳ್ಬೇಕು. ಯಾರ ಬಲೂನ್ ಮಾರ್ತಾ ಇದ್ದವನಿಂದ ಸ್ಫೋಟ ಆಯಿತು, ಮತ್ತೆ ಈಗ ಯಾರು ಪ್ರಾಣ ತೆತ್ತಿದ್ದಾರೆ ಅಮಾಯಕ ಜೀವಿಗಳು, ಅವರಿಗೆ ಬಹಳ ನೈತಿಕತೆಯಿಂದ ಸರ್ಕಾರ ಒಳ್ಳೆಯ ಪರಿಹಾರವನ್ನು ಈ ಕೂಡಲೇ ಘೋಷಣೆ ಮಾಡಬೇಕು. ರಕ್ಷಿತ ಪಾದಚಾರಿ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಬೇಕು. ಅಕ್ರಮವನ್ನು ತೆರವುಗೊಳಿಸಬೇಕು. ಅರಮನೆಗೆ ಸುರಕ್ಷತೆಯನ್ನು ಒದಗಿಸಬೇಕು. ಮತ್ತು ಅರಮನೆಯ ಮೇಲೆ ಒಂದು ಇರ್ತಕ್ಕಂಥ ಒತ್ತಡವನ್ನು, ಪ್ರವೇಶದ ಜನರ ಒಂದು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಶತಮಾನ ಕಂಡಿರೋ ಅರಮನೆಯನ್ನು ಇನ್ನಷ್ಟು ಶತಮಾನಗಳವರೆಗೆ ಉಳಿಸುವಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ